ಹಾಯ್ ಹಲೋ ಎಲ್ಲರಿಗೂ. ಸೊ ವೆಲ್ಕಮ್ ಟು ಇನ್ಸ್ಟಾ ಕೆ ಎಸ್. ನಾನು ನಿಮ್ಮ ಶ್ರೀಕಾಂತ್ ತೇಜಸ್, ಸೈನ್ಸ್ ಅಂಡ್ ಟೆಕ್ನಾಲಜಿ ಫ್ಯಾಕಲ್ಟಿ. ಸೊ ಇಂದಿನ ಒಂದು ಟಾಪಿಕ್ ಏನು ತಗೊಂಡು ಬಂದಿದ್ದೀನಿ ನಿಮ್ಮ ಮುಂದೆ, ಇಂಪಾರ್ಟೆಂಟ್ ಆಗಿರುವಂಥ ಕರೆಂಟ್ ಅಫೇರ್ಸ್ ಅಲ್ಲಿ ಅಲ್ಲಿ ಇಲ್ಲಿ ಓಡಾಡ್ತಾ ಇರುವಂಥ ಒಂದು ಟಾಪಿಕ್. ಸೊ ಮೇನ್ಸ್ಗೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿ ಭಾವಿಸ್ತಾ, ಸೊ ನ್ಯೂಕ್ಲಿಯರ್ ಟೆಕ್ನಾಲಜಿ ಇನ್ ಇಂಡಿಯಾ ಅನ್ನುವಂಥ ಒಂದು ಟಾಪಿಕ್ ಅನ್ನ ಸೊ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ನ್ಯೂಕ್ಲಿಯರ್ ಟೆಕ್ನಾಲಜಿ ಇನ್ ಇಂಡಿಯಾ, ಸೊ ಈ ಟಾಪಿಕ್ ಇದರ ವೈಟೇಜ್ ಅನ್ನ ಓಕೆ. ಸೊ ಎಕ್ಸಾಮ್ ಅಲ್ಲಿ ನಿಮ್ಮ ಸಿಲೆಬಸ್ ಕಾಪಿಯಲ್ಲೇ ಮೆನ್ಷನ್ ಮಾಡಿದ್ದಾರೆ ನ್ಯೂಕ್ಲಿಯರ್ ಟೆಕ್ನಾಲಜಿ ಇನ್ ಇಂಡಿಯಾ ಅಂತ ಹೇಳಿ. ಸೊ ಹಂಗಾಗಿ ಇದ್ರ ಮೇಲೆ ಪ್ರಶ್ನೆಗಳು ಯಾವ ರೀತಿ ಬರ್ಬೋದು ಮತ್ತೆ ಯಾವ ರೀತಿ ಬಂದಿದಾವೆ ಎಲ್ಲವನ್ನೂ ಕೂಡ ಚರ್ಚೆ ಮಾಡ್ತೀನಿ ಲಾಸ್ಟ್ ಅಲ್ಲಿ. ಬಟ್ ಇದರ ಕುರಿತಂತ ಸಂಪೂರ್ಣ ಮಾಹಿತಿಯನ್ನ 360 ಡಿಗ್ರಿ ಅಪ್ರೋಚ್ ಅನ್ನ ಸೊ ಇಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಏನೇನ್ ಪಾಯಿಂಟ್ಸ್ ಅನ್ನ ನಾವಿಲ್ಲಿ ಅರ್ಥಕೊಂಡಿರ್ಬೇಕು, ಮತ್ತೆ ಏನೇನು ಅರ್ಥ ಮಾಡ್ಕೊಂಡಿರ್ಬೇಕು, ಮತ್ತೆ ಯಾವ ರೀತಿ ಒಂದು ಕ್ವಶನ್ಗೆ ಆನ್ಸರ್ ಮಾಡಬೇಕು ಎಲ್ಲದನ್ನು ಕೂಡ ಇಲ್ಲಿ ನೋಡ್ತಾ ಹೋಗೋಣ. ಓಕೆ, ಸೊ ನ್ಯೂಕ್ಲಿಯರ್ ಟೆಕ್ನಾಲಜಿ ಇನ್ ಇಂಡಿಯಾ. ಇನ್ನು ಭಾರತದಲ್ಲಿ ನ್ಯೂಕ್ಲಿಯರ್ ಟೆಕ್ನಾಲಜಿ ಅನ್ನುವಂಥದ್ದು 1948ಕ್ಕೂ ಮೊದಲು ಇರಲಿಲ್ಲ ಸರ್. ಓಕೆ, ಇರಲಿಲ್ಲ. ಇನ್ನು 1950ರಲ್ಲಿ ಏನಾಯ್ತು ಅಂದ್ರೆ ಡಾಕ್ಟರ್ ಓಮಿ ಜಹಾಂಗೀರ್ ಬಾಬಾ ಅವರು ಏನ್ ಮಾಡ್ತಾರೆ ಅಂದ್ರೆ, ಭಾರತದಲ್ಲಿ ನ್ಯೂಕ್ಲಿಯರ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ನಾವು ಕೆಲವೊಂದು ಸ್ಟೆಪ್ಸ್ ಅನ್ನ ತಗೊಬೇಕು ಅಂತೇಳಿ ನಮ್ಮ ಪ್ರಧಾನಮಂತ್ರಿಗಳ ಮುಂದೆ ಓಕೆ. ಸೊ ಇವರು ಕೆಲವೊಂದು ಶಿಫಾರಸುಗಳನ್ನ ಮಾಡ್ತಾರೆ, ಕೆಲವೊಂದು ರಿಕ್ವೆಸ್ಟ್ ಗಳನ್ನ ಮಾಡ್ತಾರೆ. ಸೊ ಅದರ ಪ್ರತಿಫಲವಾಗಿ ಭಾರತದಲ್ಲಿ ಇವರಿಂದಾನೆ ಓಕೆ ಈ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಅನ್ನುವಂಥದ್ದು ಸ್ಟಾರ್ಟ್ ಆಯ್ತು. ಯಾರಿಂದ? ಡಾಕ್ಟರ್ ಓಮಿ ಜಹಾಂಗೀರ್ ಬಾಬಾ ಅವರಿಂದ. ಸೊ ಹಂಗಾಗಿ ಇವ್ರನ್ನ ಫಾದರ್ ಆಫ್ ಇಂಡಿಯನ್ ನ್ಯೂಕ್ಲಿಯರ್ ಪ್ರೋಗ್ರಾಮ್ಸ್ ಅಂತೇಳಿ ಕರಿತೀವಿ. ಭಾರತದ ಸೊ ಪರಮಾಣು ಕಾರ್ಯಕ್ರಮಗಳ ಪಿತಾಮಹ ಅಂತೇಳಿ ಡಾಕ್ಟರ್ ಓಮಿ ಜಹಾಂಗೀರ್ ಬಾಬಾ ಅವ್ರನ್ನ ಕರಿತೀವಿ. ಸೊ ಇನ್ನ ಇವ್ರು ಏನಕ್ಕಪ್ಪ ಈ ಸ್ಟ್ಯಾಂಡ್ ತಗೊಂಡ್ರು ಅಂದ್ರೆ, ಭಾರತಕ್ಕೆ ದೀರ್ಘಕಾಲದವರೆಗೂ ಕೂಡ ಫಾರ್ ಎ ಲಾಂಗ್ ಟರ್ಮ್ ಓಕೆ ಎನರ್ಜಿಯಲ್ಲಿ ಇಂಡಿಪೆಂಡೆನ್ಸ್ ಅನ್ನ ಕೊಡಬೇಕು ಅಂದ್ರೆ, ಸ್ವತಂತ್ರವಾಗಿ ಭಾರತ ತನ್ನ ಒಂದು ಏನು ಇಂಧನವನ್ನ ಅಥವಾ ಎಲೆಕ್ಟ್ರಿಸಿಟಿಯನ್ನ, ವಿದ್ಯುತ್ತನ್ನ ತಯಾರು ಮಾಡ್ಕೊಬೇಕು, ಮತ್ತೆ ತನ್ನ ಶಕ್ತಿಯನ್ನ ಪಡ್ಕೊಬೇಕು ನ್ಯೂಕ್ಲಿಯರ್ ಟೆಕ್ನಾಲಜಿ ಅನ್ನುವಂತ ಗುರಿಯನ್ನು ಇಟ್ಕೊಂಡು ಸೊ ಇವರು ಇದ್ರ ಮೇಲೆ ವರ್ಕ್ ಮಾಡ್ತಾ ಬರ್ತಾರೆ. ಇನ್ನು ಭಾರತದಲ್ಲಿ ಇದಕ್ಕೆ ಪ್ರತೀಕವಾದಂತೆ ಸೊ ಆ ಸಂದರ್ಭದಲ್ಲಿ 1950ರ ಸಂದರ್ಭದಲ್ಲಿ ಸೊ ಯುರೇನಿಯಂ ಮತ್ತೆ ಥೋರಿಯಂನ ನಿಕ್ಷೇಪಗಳು ಭಾರತದಲ್ಲಿ ಸಿಕ್ಬಿಡ್ತವೆ. ಓಕೆ, ಸೊ ರಿಸರ್ವ್ ಯಾವ ಸಿಕ್ಬಿಡ್ತವೆ, ನಿಕ್ಷೇಪಗಳು ಸಿಕ್ಕದಾಗ ಎಲ್ಲಿ ಸಿಗ್ತಾವೆ ಅಂತ ಕೇಳಿದ್ರೆ, ಕೇರಳ ಮತ್ತೆ ನಮ್ಮ ಕರಾವಳಿ ಭಾರತದಲ್ಲಿ, ಕೋಸ್ಟಲ್ ಇಂಡಿಯಾ ರೀಜನ್ ಅಲ್ಲಿ, ಸೊ ಕರಾವಳಿಯ ಭಾಗದಲ್ಲಿ ಸೊ ಈ ಒಂದು ಯುರೇನಿಯಂ ಮತ್ತೆ ಥೋರಿಯಂನ ನಿಕ್ಷೇಪಗಳು ಹೆಚ್ಚಾಗಿ ಸಿಕ್ಬಿಡ್ತವೆ. ಯಾವಾಗ ಈ ಯುರೇನಿಯಂ ಮತ್ತೆ ಥೋರಿಯಂ ನಿಕ್ಷೇಪಗಳು ಅಂದ್ರೆ ಇದರ ಓರ್ ಏನಪ್ಪ, ಅದಿರೋ ಏನು ಅಂದ್ರೆ ಮೋನೋಸೈಟ್. ಓಕೆ, ಥೋರಿಯಂನ ಓರ್ ಏನು ಅಂತ ಕೇಳಿದ್ರೆ ಸೊ ಮೋನೋಸೈಟ್ ಅನ್ನುವಂಥದ್ದು. ಸೊ ಯಾವಾಗ ಈ ಅದಿರು ಅನ್ನುವಂಥದ್ದು ಸಿಕ್ತಲ್ಲ, ಸೊ ಹೆಚ್ಚಾಗಿ ಅವಾಗ ನಮ್ಮಲ್ಲೂ ಕೂಡ ಫಿಷನಬಲ್ ಮಟೀರಿಯಲ್ಸ್ ಇದಾವೆ ಅಥವಾ ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್ ಇದಾವೆ. ಸೊ ಇಂಥವುಗಳನ್ನ ಬಳಸ್ಕೊಂಡು ನಾವೇನ್ ಮಾಡ್ಬೇಕು, ನೆಕ್ಸ್ಟ್ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಅನ್ನ ಇಂಡಿಯಾದಲ್ಲಿ ಬಿಲ್ಡ್ ಮಾಡಿಕೊಂಡು ನ್ಯೂಕ್ಲಿಯರ್ ಎನರ್ಜಿಯನ್ನ ಸ್ವತಂತ್ರವಾಗಿ ಭಾರತದಲ್ಲಿ ನಾವು ನಿರ್ಮಾಣ ಮಾಡ್ಕೊಬೇಕು ಅನ್ನುವಂಥ ಉದ್ದೇಶವನ್ನ ಡಾಕ್ಟರ್ ಓಮಿ ಜಹಾಂಗೀರ್ ಬಾಬಾ ಅವರು ಸೊ ಇಟ್ಕೊಂಡಿರ್ತಾರೆ. ಇದಕ್ಕೆ ತಕ್ಕಂತೆ ಇಲ್ಲಿ ಥೋರಿಯಂ ಇದೆ, ಯುರೇನಿಯಂ ಇಸ್ ವೆರಿ ಲೆಸ್. ಓಕೆ, ಭಾರತದಲ್ಲಿರುವಂತ ಯುರೇನಿಯಂ ಏನಿದೆ ತುಂಬಾ ಕಡಿಮೆ ಇರೋದು, ಜಗತ್ತಿಗೆ ಕಂಪೇರ್ ಮಾಡಿದಾಗ 1.7% ಇದೆ ಇಂಡಿಯಾದಲ್ಲಿ ಅಷ್ಟೇ. 1.7% ವರ್ಲ್ಡ್ ವೈಡ್ ತಗೊಂಡಾಗ 1.7%. ಇದರಲ್ಲೂ ಕೂಡ ಯುರೇನಿಯಂ 238 ಅನ್ನುವಂಥದ್ದು ಓಕೆ ನಾನ್ ಫಿಷನಬಲ್ ಮಟೀರಿಯಲ್. ಇದು ಅಂದ್ರೆ ಬಳಕೆಗೆ ಬರ್ದೇ ಇರುವಂತದ್ದು ಸುಮಾರು 97% ಇದೆ. ಇದು 97%. ಓಕೆ, ಇನ್ನ 97% ಇದೆ, 99.3% ಇದೆ. ಇದು 99.3% ಇದೆ. ಇನ್ನು 0.7% ಮಾತ್ರ ಯುರೇನಿಯಂ 235 ಅನ್ನುವಂಥದ್ದು ಕಂಡು ಬರುತ್ತೆ. ನಮಗೆ ಬಳಕೆಗೆ ಬರೋದು ಇದು ಯುರೇನಿಯಂ 235 ಅನ್ನುವಂಥದ್ದು ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಅಲ್ಲಿ. ಹಂಗಾಗಿ ಇದನ್ನ ಸಪರೇಟ್ ಮಾಡಕ್ ಆಗಲ್ಲ. ಅದರಿಂದ ತಗೊಳ್ತೀವಿ ಯುರೇನಿಯಂ ಅನ್ನ, ತಗೊಂಡಾಗ ಇವೆರಡನ್ನು ಸಪರೇಟ್ ಮಾಡೋದಕ್ಕೆ ಹೆಚ್ಚು ಖರ್ಚಾಗತ್ತೆ, ಮತ್ತೆ ಸಪರೇಟ್ ಮಾಡಿದ್ರು ಸಿಗೋದು ಇಷ್ಟು. ಹಂಗಾಗಿ ಅದನ್ನ ಬಿಟ್ಟು ಏನ್ ಮಾಡ್ತೀವಿ ಅಂದ್ರೆ ಥೋರಿಯಂ ಅನ್ನು ಯೂಸ್ ಮಾಡ್ಕೊಳ್ಳೋಣ ಅಂತೇಳಿ ಓಮಿ ಜಹಾಂಗೀರ್ ಬಾಬಾ ಅವರು ಸೊ ಡಿಸೈಡ್ ಮಾಡ್ತಾರೆ. ಆದ್ರೆ ಥೋರಿಯಂ ಅನ್ನ ಯೂಸ್ ಮಾಡ್ಕೊಂಡ್ರೆ ನ್ಯೂಕ್ಲಿಯರ್ ರಿಯಾಕ್ಟರ್ಗಳಲ್ಲಿ ನೇರವಾಗಿ ಬಳಸಕ್ ಬರೋದಿಲ್ಲ ಸರ್. ಆದ್ರೆ ಯುರೇನಿಯಂ 235 ಅನ್ನಾದ್ರೆ ಡೈರೆಕ್ಟ್ ಆಗಿ ಸಿಂಗಲ್ ಸ್ಟೇಜ್ ನ್ಯೂಕ್ಲಿಯರ್ ರಿಯಾಕ್ಟರ್ ಹಾಕ್ಬೋದು. ಬಟ್ ಥೋರಿಯಂ ಕೆನಾಟ್ ಬಿ ಯೂಸ್ಡ್ ಆಸ್ ದಿ ಫಿಷನಬಲ್ ಮಟೀರಿಯಲ್ ಡೈರೆಕ್ಟ್ಲಿ. ಸೊ ಅದಕ್ಕೆ ಏನ್ ಮಾಡ್ಬೇಕು, ಥೋರಿಯಂ ಭಾರತದಲ್ಲಿ ಹೆಚ್ಚಾಗಿದೆ. ಸೊ ಜಗತ್ತಿನಲ್ಲೇ ಅತಿ ಹೆಚ್ಚು ಥೋರಿಯಂ ಇರುವಂತದ್ದು ಇಂಡಿಯಾದಲ್ಲಿ. ಸೊ ಇಂಡಿಯಾ ವಿಲ್ ಬಿ ಹ್ಯಾವಿಂಗ್ ಹೈಯೆಸ್ಟ್ ಅಮೌಂಟ್ ಆಫ್ ಥೋರಿಯಂ ರಿಸರ್ವ್ಸ್. ಸೊ ಹಿಂಗಿರ್ಬೇಕಾದ್ರೆ ಥೋರಿಯಂ ಅನ್ನು ಬಳಕೆಗೆ ಮಾಡ್ಕೊಬೇಕು ಅಂತೇಳಿ ಸೊ ಇವರು ಓಮಿ ಜಹಾಂಗೀರ್ ಬಾಬಾ ಅವರು ಸೊ 3 ಓಕೆ ಹಂತದ ನ್ಯೂಕ್ಲಿಯರ್ ಪವರ್ ಪ್ರೋಗ್ರಾಮ್ ಅನ್ನ ಪ್ರಧಾನಮಂತ್ರಿಗಳ ಮುಂದೆ ಪ್ರಸ್ತುತಪಡಿಸ್ತಾರೆ ಸರ್. ಓಮಿ ಜಹಾಂಗೀರ್ ಬಾಬಾ ಕಾನ್ಫರ್ಡ್ 3 ಸ್ಟೇಜ್ ಓಕೆ ಪ್ಲಾನ್ ಅಂಡ್ ಫಾರ್ಮಲಿ ಅಡಾಪ್ಟೆಡ್ ಇಟ್ ಇನ್ ದಿ 1958. 1958ರಲ್ಲಿ ಈ ಯೋಜನೆಯನ್ನ ಸೊ ಅಡಾಪ್ಟ್ ಮಾಡ್ಕೊಳ್ತೀವಿ. ಸಂಪೂರ್ಣವಾಗಿ ಭಾರತದಲ್ಲಿ 3 ಹಂತದ ನ್ಯೂಕ್ಲಿಯರ್ ರಿಯಾಕ್ಟರ್ನ ಸ್ಥಾಪನೆ ಮಾಡ್ಕೊಳ್ತೀವಿ.
ಸರ್ ಇದು ಹೆಂಗಿರುತ್ತೆ, ಏನೇನಿರುತ್ತೆ ಅಂತ ಕೇಳಿದ್ರೆ ನೋಡಿ, ಮೊದಲನೇ ಹಂತದಲ್ಲಿ ಓಕೆ, ಸೊ PHWR ಅಂತ ಕರಿತೀವಿ. ಓಕೆ, ಪ್ರೆಷರೈಸ್ಡ್ ಹೆವಿ ವಾಟರ್ ರಿಯಾಕ್ಟರ್, ಇದನ್ನ ಬಳಸ್ತೀವಿ. ಅಂದ್ರೆ ರಿಯಾಕ್ಟರ್ ಹೆಸರು ಹೇಳ್ತಾ ಇದ್ದೀನಿ, ಪ್ರೆಷರೈಸ್ಡ್ ಹೆವಿ ವಾಟರ್ ರಿಯಾಕ್ಟರ್ ನ ಬಳಸ್ತೀವಿ. ಇನ್ನ ಎರಡನೇ ಹಂತದಲ್ಲಿ ಓಕೆ, ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಅಂತ ಬರುತ್ತೆ. ಸಖತ್ ಇಂಪಾರ್ಟೆಂಟ್ ಇದು. ಫಾಸ್ಟ್ ಬ್ರೀಡರ್ ರಿಯಾಕ್ಟರೇ ಇಂಪಾರ್ಟೆಂಟ್, ರಿಯಾಕ್ಟರ್ ಅಂತ ಬರುತ್ತೆ. ಇನ್ನು ಮೂರನೇದು ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಆದ್ಮೇಲೆ ಇನ್ನು ಮೂರನೇದು ಯಾವುದು ಸರ್ ಅಂತ ಕೇಳಿದ್ರೆ ಥರ್ಡ್ ಒನ್ ಓಕೆ, ಅಡ್ವಾನ್ಸ್ಡ್ ಹೆವಿ ವಾಟರ್ ರಿಯಾಕ್ಟರ್ ಅಂತ. ಅಡ್ವಾನ್ಸ್ಡ್ ಹೆವಿ ವಾಟರ್ ರಿಯಾಕ್ಟರ್, ಅಡ್ವಾನ್ಸ್ಡ್ ಹೆವಿ ವಾಟರ್ ರಿಯಾಕ್ಟರ್ AHWR ಅಂತೇಳಿ. ಸೊ 3 ಹಂತದ ಈ ಒಂದು ನ್ಯೂಕ್ಲಿಯರ್ ರಿಯಾಕ್ಟರ್ ಗಳನ್ನ ಎಸ್ಟಾಬ್ಲಿಷ್ ಮಾಡ್ಕೊಳ್ತೀವಿ ಭಾರತದಲ್ಲಿ 1958ರಲ್ಲಿ ಹೋಮಿ ಜಹಾಂಗೀರ್ ಬಾಬಾರವರ ಶಿಫಾರಸ್ಸಿನ ಮೇರೆಗೆ. ಇನ್ನ ಇಲ್ಲಿ ಏನ್ ಬಳಸ್ತೀವಿ ಅಂತ ಕೇಳಿದ್ರೆ ಇಂಧನವಾಗಿ ಈ ರಿಯಾಕ್ಟರ್ ಅಲ್ಲಿ ಫ್ಯೂಯಲ್ ಏನ್ ಬಳಸ್ತೀವಿ, ಇದರಲ್ಲಿ ಏನ್ ಬಳಸ್ತೀವಿ, ಮೂರರಲ್ಲೂ ಹೇಳ್ತಾ ಹೋಗ್ತೀನಿ ನೋಡ್ಕೊಳ್ಳಿ. ಸೊ ಇದರಲ್ಲಿ ನಾವು ಯುರೇನಿಯಂ ಓಕೆ 235 ಅನ್ನ ಬಳಸ್ತೀವಿ ಇಂಧನವಾಗಿ. ಯುರೇನಿಯಂ 235 ಅನ್ನ ಬಳಸ್ತೀವಿ ಇಂಧನವಾಗಿ. ಯುರೇನಿಯಂ 235 ಅನ್ನ ಬಳಸ್ಕೊಂಡು ಓಕೆ ಎಲೆಕ್ಟ್ರಿಸಿಟಿಯನ್ನ ಜನರೇಟ್ ಮಾಡ್ತೀವಿ. ಆದ್ರೆ ಇಲ್ಲಿ ಮಾಡರೇಟರ್ ಏನು ಯೂಸ್ ಮಾಡ್ತೀವಿ ಎಲ್ಲ ಹೇಳ್ಬಿಡ್ತೀನಿ ಕೇಳಿ. ಮಾಡರೇಟರ್ ಅಂದ್ರೆ ಮಂದಕಾರಿ ಅಂತ ಕರಿತೀವಿ, ಮಂದಕಾರಿ. ಸೊ ಇದನ್ನ D2O ಅಂದ್ರೆ ಭಾರಜಲ, ಡ್ಯೂಟೇರಿಯಂ ಅನ್ನ ಯೂಸ್ ಮಾಡ್ತೀವಿ. ಅಂಡ್ ದೆನ್ ಕೂಲೆಂಟ್, ತಂಪುಕಾರಕವಾಗಿ ಕೂಲೆಂಟ್ ಆಗು D2O ಯೂಸ್ ಮಾಡ್ತೀವಿ, ಭಾರಜಲವನ್ನ ಹೆವಿ ವಾಟರ್ನ ಯೂಸ್ ಮಾಡ್ತೀವಿ. ಇನ್ನ ಇದರಿಂದ ಬೈ ಪ್ರಾಡಕ್ಟ್ ಏನ್ ಬರುತ್ತೆ ಸರ್ ಹೊರಗಡೆಗೆ, ಬೈ ಪ್ರಾಡಕ್ಟ್ ನೋಡಿ, ಎನರ್ಜಿ ಬಂದೇ ಬರುತ್ತೆ, ವಿದ್ಯುತ್ ಶಕ್ತಿ ಬಂದೇ ಬರುತ್ತೆ. ಓಕೆ, ಸೊ ವಿದ್ಯುತ್ ಶಕ್ತಿಯನ್ನು ತಯಾರು ಮಾಡ್ಕೊಳ್ತೀವಿ. ಅಟ್ ದಿ ಸೇಮ್ ಟೈಮ್ ಅದ್ರ ಜೊತೆಲಿ ಬೈ ಪ್ರಾಡಕ್ಟ್ ಅನ್ನುವಂಥದ್ದು ಪ್ಲುಟೋನಿಯಂ ಬರುತ್ತೆ ಇಲ್ಲಿ, ಪ್ಲುಟೋನಿಯಂ. ಈ ಪ್ಲುಟೋನಿಯಂ ಅನ್ನು ಏನ್ ಮಾಡ್ತೀವಿ ಅಂದ್ರೆ ಎರಡನೇ ಸ್ಟೇಜ್ ಅಲ್ಲಿ ಇಂಧನವಾಗಿ ಪ್ಲುಟೋನಿಯಂ ಅನ್ನ ಪ್ಲಸ್ ಥೋರಿಯಂ ಅನ್ನ ಹಾಕ್ತಿವಿ. ನೋಡಿ ಇಂಪಾರ್ಟೆಂಟು, ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಸಖತ್ ಇಂಪಾರ್ಟೆಂಟು. ಪ್ಲುಟೋನಿಯಂ ಜೊತೆಯಲ್ಲಿ ಥೋರಿಯಂ ಅನ್ನ ಹಾಕ್ತಿವಿ, ಆಯ್ತಾ. ನೇರವಾಗಿ ಥೋರಿಯಂ ಹಾಕಕ್ ಬರಲ್ಲ. ಸೊ ಇವಾಗ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಅಲ್ಲಿ ಪ್ಲುಟೋನಿಯಂ ಜೊತೆ ಥೋರಿಯಂ ಅನ್ನ ಹಾಕ್ತಿವಿ. ಮಾಡರೇಟರ್ ಆಗಿ ಏನ್ ಬಳಸ್ತೀವಿ ಅಂದ್ರೆ ಇದು ಇಂಪಾರ್ಟೆಂಟ್, ಮಾಡರೇಟರ್ ಬಳಸೋದೇ ಇಲ್ಲ ಇಲ್ಲಿ, ಮಾಡರೇಟರ್ನ ಬಳಸಲ್ಲ, ಮಂದಕಾರಿಯನ್ನ. ಕೂಲೆಂಟ್ ಆಗಿ, ತಂಪುಕಾರಕವಾಗಿ ಸೊ ನಾವು ಲಿಕ್ವಿಡ್ ಸೋಡಿಯಂ ಅನ್ನು ಬಳಸ್ತೀವಿ, ಲಿಕ್ವಿಡ್ ಸೋಡಿಯಂ. ಮತ್ತೆ ಇಲ್ಲಿ ಬೈ ಪ್ರಾಡಕ್ಟ್ ಏನ್ ಬರುತ್ತೆ, ವಿದ್ಯುತ್ ಅನ್ನು ಉತ್ಪಾದನೆ ಮಾಡ್ತೀವಿ ಥೋರಿಯಂ ಅನ್ನು ಬಳಸ್ಕೊಂಡು, ಆಯ್ತಾ. ಥೋರಿಯಂ ಪ್ಲೂಟೋನಿಯಂ ಮಿಶ್ರಣವನ್ನು ಮಾಡಿ ವಿದ್ಯುತ್ ಅನ್ನು ತಯಾರು ಮಾಡ್ತೀವಿ. ಮತ್ತೆ ಇಲ್ಲಿ ಬೈ ಪ್ರಾಡಕ್ಟ್ ಆಗಿ ಏನ್ ಬರುತ್ತೆ ಅಂತ ಕೇಳಿದ್ರೆ ವಾಟ್ ವಿಲ್ ದಿ ಬೈ ಪ್ರಾಡಕ್ಟ್ ಅಂತ ಕೇಳಿದ್ರೆ ದಟ್ ಈಸ್ ಸೊ ಯುರೇನಿಯಂ 233, ಯುರೇನಿಯಂ 233 ಅಂತ ಹೇಳ್ತೀವಿ, ಇದು ಹೊರಗಡೆಗೆ ಬರುತ್ತೆ. ಮತ್ತೆ ಈ ಅಡ್ವಾನ್ಸ್ಡ್ ಹೆವಿ ವಾಟರ್ ರಿಯಾಕ್ಟರ್ ಅಲ್ಲಿ ಇಂಧನವಾಗಿ ಯುರೇನಿಯಂ 233 ಅನ್ನು ಬಳಸ್ತೀವಿ, ಯುರೇನಿಯಂ 233 ಅನ್ನು ಬಳಸ್ಕೊಂಡು ಇಲ್ಲಿ ಮತ್ತೆ ವಿದ್ಯುತ್ ಅನ್ನು ಜನರೇಟ್ ಮಾಡುವಂತ ಕೆಲಸವನ್ನು ಮಾಡ್ತೀವಿ. ಮಾಡರೇಟರ್ ಆಗಿ ಇಲ್ಲಿ ನಾವು ನಾರ್ಮಲ್ ವಾಟರ್ನ, ಸೊ ಡಿಮಿನರಲೈಸ್ಡ್ ವಾಟರ್ ಅಂತ ಕರಿತೀವಿ, ಡಿಮಿನರಲೈಸ್ಡ್ ವಾಟರ್, ಸೊ ನಾರ್ಮಲ್ ವಾಟರ್ ಅಂತ ಕರಿತೀವಿ, ಅದನ್ನು ಬಳಸ್ತೀವಿ. ಇನ್ನ ಕೂಲೆಂಟ್ ಆಗಿ D2O ನ ಬಳಸ್ತೀವಿ. ಸೊ ಇದು ನಮ್ಮ ಇಂಡಿಯಾದ 3 ಸ್ಟೇಜ್ ನ್ಯೂಕ್ಲಿಯರ್ ಪವರ್ ಪ್ರೋಗ್ರಾಮ್ ಅನ್ನುವಂಥದ್ದು. ಸೊ ಇದರಲ್ಲಿ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಅನ್ನುವಂಥದ್ದು ಬಹುಮುಖ್ಯ ಪಾತ್ರವನ್ನು ವಹಿಸ್ಕೊಂಡಿರುತ್ತೆ. ಥೋರಿಯಂ ಬಳಕೆಗೆ ಬರಬೇಕು ಅಂದ್ರೆ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಬೇಕಪ್ಪ. ಸೊ ಇದು ನಿಮಗೆ ಗೊತ್ತಿರಬೇಕಾಗಿರುವಂತ ಒಂದು ವಿಚಾರ. ಇನ್ನ ಇದರಲ್ಲಿ ಇನ್ನೇನ್ ನೋಡ್ಬೇಕಾಗತ್ತೆ ಸರ್ ಅಂತ ಕೇಳಿದ್ರೆ ಭಾರತದಲ್ಲಿ ನ್ಯೂಕ್ಲಿಯರ್ ಟೆಕ್ನಾಲಜಿ ಅನ್ನುವಂಥದ್ದು ಯಾವ ರೀತಿ ಬೆಳೆದು ಬಂತು. ಸೊ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಆಫ್ ನ್ಯೂಕ್ಲಿಯರ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಇನ್ ಇಂಡಿಯಾ. ಓಕೆ, ಈಗಾಗಲೇ ಹೇಳಿದೀನಿ 1954ರಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಅಟಾಮಿಕ್ ಎನರ್ಜಿ ಅನ್ನುವಂಥದ್ದು ಎಸ್ಟಾಬ್ಲಿಷ್ ಆಗುತ್ತೆ. ಸೊ ಭಾರತದಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಅಟಾಮಿಕ್ ಎನರ್ಜಿ ಅನ್ನುವಂಥದ್ದು ಎಸ್ಟಾಬ್ಲಿಷ್ ಆಯ್ತು. ಸೊ ಇದರ ಮುಖ್ಯಸ್ಥರು ಯಾರಾಗಿದ್ರು ಅಂದ್ರೆ PM ಆಫ್ ಇಂಡಿಯಾ, ಭಾರತದ ಪ್ರಧಾನ ಮಂತ್ರಿಗಳು, ಸೊ ಅಂದಿನ ಪ್ರಧಾನಿಗಳಾದಂತ ನೆಹರು ಅವರಾಗಿದ್ರು. ಸೊ ಇದ್ರ ಉದ್ದೇಶ ಏನಪ್ಪಾ ಅಂತ ಕೇಳಿದ್ರೆ ಓಕೆ, ಟು ಹಾರ್ನೆಸ್ ನ್ಯೂಕ್ಲಿಯರ್ ಎನರ್ಜಿ ಫಾರ್ ಪೀಸ್ಫುಲ್ ಪರ್ಪೋಸಸ್. ಅಂದ್ರೆ ನ್ಯೂಕ್ಲಿಯರ್ ವೆಪನ್ಸ್ ಅನ್ನ ಮಾಡ್ಕೊಬೇಕು ಅನ್ನೋ ಉದ್ದೇಶ ಇರಲಿಲ್ಲ. ಸೊ ಇದನ್ನ ಶಾಂತಿಯುತ ಓಕೆ ಪೀಸ್ಫುಲ್ ಪರ್ಪೋಸ್ ಗಳಿಗೆ ಬಳಸ್ಕೊಳ್ಳೋಣ, ಶಾಂತಿಯುತ ಕಾರ್ಯಗಳಿಗೆ ಬಳಸ್ಕೊಳ್ಳೋಣ ಅಂತೇಳಿ ಸೊ ಇದ್ರ ಉದ್ದೇಶವನ್ನು ಇಟ್ಕೊಂಡು ಡಿಪಾರ್ಟ್ಮೆಂಟ್ ಆಫ್ ಅಟಾಮಿಕ್ ಎನರ್ಜಿಯನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ 1954 ಅಲ್ಲಿ. 1956 ಅಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ಬಾರ್ಕ್ ಅಂತ ಕರಿತೀವಿ. ಓಕೆ, ಸೊ ಬಾರ್ಕ್ ಅಂದ್ರೆ ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್. ಸೊ ಬಾಂಬೆಯ ಸಮೀಪದಲ್ಲಿ ಟ್ರಾಂಬೆ ಅಂತ ಬರುತ್ತೆ. ಸೊ ಅಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾರೆ. ಓಕೆ, ಇದರ ಮೊದಲ ಹೆಸರು ಏನು ಅಂದ್ರೆ AEET ಅಂತ ಕರಿತೀವಿ. ಬಾರ್ಕ್ನ ಮೊದಲ ಹೆಸರು AEET. 1961ರಲ್ಲಿ ಬಾಬಾ ಅವರು ತೀರ್ಕೊಳ್ತಾರೆ, ಹೋಮಿ ಜಹಾಂಗೀರ್ ಬಾಬಾ ಅವರು.
ಸೊ ಅವಾಗ ಅವ್ರನ್ನ ನೆನಪು ಮಾಡ್ಕೊಳ್ಳೋ ಉದ್ದೇಶದಿಂದ ಬಾರ್ಕ್ ಅಂತೇಳಿ ರೀನೇಮ್ ಮಾಡ್ತೀವಿ ಇದಕ್ಕೆ. ಸೊ ಇದು ಕೂಡ ನಿಮ್ಗೆ ಗೊತ್ತಿರ್ಲಿ, ಬಾರ್ಕ್ ನ ಎಸ್ಟಾಬ್ಲಿಷ್ಮೆಂಟ್ ಆಯ್ತು. ಇಂಡಿಯಾದಲ್ಲಿ ಯಾವುದೇ ನ್ಯೂಕ್ಲಿಯರ್ ಓಕೆ ಸೊ ಟೆಕ್ನಾಲಜಿಗಳಿಗೆ ಸಂಬಂಧಪಟ್ಟಂತೆ ಇದು ವರ್ಕ್ ಮಾಡ್ತಾ ಇರುತ್ತೆ. ಓಕೆ, ಇನ್ನು 1963 ಫಸ್ಟ್ ನ್ಯೂಕ್ಲಿಯರ್ ಪವರ್ ಸ್ಟೇಷನ್ ತಾರಾಪುರ್ ಮಹಾರಾಷ್ಟ್ರ ಇದನ್ನ ಎಸ್ಟಾಬ್ಲಿಷ್ ಮಾಡಿದ್ರು. ಓಕೆ, 1963 ಏನು ಭಾರತಕ್ಕೆ ತನ್ನ ಮೊದಲ ಏನು ಕಾರ್ಯನಿರ್ವಹಿಸುವಂತಹ, ಇದಕ್ಕೂ ಮೊದಲು ಸೊ ದೇರ್ ಆರ್ ಮೆನಿ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್, ಸೈರಸ್ ಅಂತ ಇತ್ತು, ಓಕೆ ಅಪ್ಸರಾ ಅಂತ ಇತ್ತು, ಅವೆಲ್ಲ ಇದ್ರೂ ಕೂಡ ಅವು ಫುಲ್ ಫ್ಲೆಡ್ಜ್ ಆಗಿ ಎನರ್ಜಿಯನ್ನು ಪ್ರೊಡಕ್ಷನ್ ಮಾಡೋದಕ್ಕಲ್ಲ. ಸೊ ಅವೆಲ್ಲ ಎಕ್ಸ್ಪೆರಿಮೆಂಟಲ್ ನ್ಯೂಕ್ಲಿಯರ್ ರಿಯಾಕ್ಟರ್ಸ್, ಬಟ್ ಇದು ಫಂಕ್ಷನಲ್ ನ್ಯೂಕ್ಲಿಯರ್ ರಿಯಾಕ್ಟರ್. ಸೊ ಇದನ್ನ ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದು ತಾರಾಪುರದಲ್ಲಿ ಮಹಾರಾಷ್ಟ್ರದಲ್ಲಿ. ಸೊ ಇದನ್ನ ಎಸ್ಟಾಬ್ಲಿಷ್ ಮಾಡ್ಕೊಂಡ್ವಿ. ಓಕೆ, ಸೊ ಇಲ್ಲಿ ಯುರೇನಿಯಂ 235 ಅನ್ನ ಇಂಧನವಾಗಿ ಬೆಳೆಸ್ಕೊಂಡು ಇಲ್ಲಿ ಸಿಂಗಲ್ ಸ್ಟೇಜ್ ರಿಯಾಕ್ಟರ್ನ ನಾವು ಇದು ಮಾಡ್ಕೊಳ್ತಾ ಇದ್ವಿ. ಸೊ ಯುರೇನಿಯಂ 235 ಅನ್ನ ಅಮೆರಿಕಾದಿಂದ ನಾವು ಇಂಪೋರ್ಟ್ ಮಾಡ್ಕೊಂಡು ಸೊ ಇಲ್ಲಿ ಬಳಸ್ಕೊಳ್ತಾ ಇದ್ವಿ. ಸೊ ಇಲ್ಲಿ ಯೂಸ್ ಮಾಡಿದಂತ ರಿಯಾಕ್ಟರ್ನ ಹೆಸರು ಬಾಯ್ಲಿಂಗ್ ವಾಟರ್ ರಿಯಾಕ್ಟರ್ ಅಂತ. ಬಾಯ್ಲಿಂಗ್ ವಾಟರ್ ರಿಯಾಕ್ಟರ್. ಓಕೆ, ಇನ್ನು ನೆಕ್ಸ್ಟ್ ನೋಡೋಣ. 1988 ಅಗ್ರಿಮೆಂಟ್ ವಿತ್ ರಷ್ಯಾ ಟು ಸೆಟ್ ಅಪ್ ಪ್ರೆಷರೈಸ್ಡ್ ಹೆವಿ ವಾಟರ್ ರಿಯಾಕ್ಟರ್ ಅಟ್ ಕೂಡಂಕುಲಂ. ಸೊ ಭಾರತದಲ್ಲಿ ಈ ಪ್ರೆಷರೈಸ್ಡ್ ವಾಟರ್ ರಿಯಾಕ್ಟರ್ PWR ಅನ್ನುವಂಥದ್ದನ್ನ ರಷ್ಯಾದ ಸಹಯೋಗದೊಂದಿಗೆ ನಾವು ಸ್ಥಾಪನೆ ಮಾಡ್ಕೊಳ್ತೀವಿ. ಸೊ ಇದು ಕೂಡ ಒಂದು ದೊಡ್ಡ ಮೈಲಿಗಲ್ಲು ಅಂತ ಹೇಳ್ಬೋದು. ಇದಾದ್ಮೇಲೆ 2008 ಇಂಡಿಯಾ ಎಂಟರ್ಡ್ ಇಂಟು ಇಂಟರ್ನ್ಯಾಷನಲ್ ಸಿವಿಲ್ ನ್ಯೂಕ್ಲಿಯರ್ ಕೋಆಪರೇಷನ್ ಅಗ್ರಿಮೆಂಟ್. ಸೊ ಭಾರತ ಏನು ಸಿವಿಲ್ ನ್ಯೂಕ್ಲಿಯರ್ ಕೋಆಪರೇಷನ್ ಅಗ್ರಿಮೆಂಟ್ ಅನ್ನೋದಕ್ಕೆ ಸಹಿ ಮಾಡುತ್ತೆ. ಸೊ ಇದು ಸಹಿ ಮಾಡಿದ್ದ ಆದ್ಮೇಲೆ ಓಕೆ ನಮ್ಮ ಭಾರತದಲ್ಲಿ ನ್ಯೂಕ್ಲಿಯರ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಬೇರೆ ದೇಶಗಳಿಗೆ ನಾವು ನ್ಯೂಕ್ಲಿಯರ್ ಟೆಕ್ನಾಲಜಿಗಳನ್ನ ಹೇಳ್ಕೊಡುವಂತ ಮತ್ತೆ ಬೇರೆ ದೇಶಗಳಿಂದ ಹೇಳಿಸ್ಕೊಳ್ಳುವಂತ ಕೆಲವೊಂದು ಹಕ್ಕುಗಳನ್ನ ಪಡ್ಕೊಂಡ್ವಿ, ರೈಟ್ಸ್ ಅನ್ನ. ಇದಾದ್ಮೇಲೆ 2018 ಪ್ರಸ್ತುತವಾಗಿ 2025 ಭಾರತದಲ್ಲಿ 22 ನ್ಯೂಕ್ಲಿಯರ್ ರಿಯಾಕ್ಟರ್ಗಳಿದಾವೆ. ಓಕೆ, 22 ನ್ಯೂಕ್ಲಿಯರ್ ರಿಯಾಕ್ಟರ್ಗಳಿದಾವೆ. ಒಟ್ಟು 7 ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಗಳಿದಾವೆ. 7 ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಗಳು ಸೊ ಭಾರತದಲ್ಲಿ ಕಂಡು ಬರ್ತಾ ಇದಾವೆ. ಇವತ್ತು ನಮ್ಮ ಭಾರತದಲ್ಲಿ ಓಕೆ ಒಟ್ಟಾರೆಯಾಗಿ ಈ ನ್ಯೂಕ್ಲಿಯರ್ ರಿಯಾಕ್ಟರ್ಗಳಿಂದ ಉತ್ಪಾದನೆ ಆಗ್ತಾ ಇರುವಂತ ವಿದ್ಯುತ್ ಎಷ್ಟು ಅಂತ ಕೇಳಿದ್ರೆ 8180 ಮೆಗಾವ್ಯಾಟ್ ನಷ್ಟು ವಿದ್ಯುತ್ ಉತ್ಪಾದನೆ ಆಗ್ತಾ ಇದೆ. ಸೊ ಅಂದ್ರೆ ಭಾರತ ಸೊ 3% ನಷ್ಟು ವಿದ್ಯುತ್ ಅನ್ನ ನ್ಯೂಕ್ಲಿಯರ್ ರಿಯಾಕ್ಟರ್ಗಳಿಂದ ಉತ್ಪಾದನೆ ಮಾಡ್ಕೊಳ್ತಾ ಇದೆ. ಓಕೆ, ಅಂಡ್ ಈ ನ್ಯೂಕ್ಲಿಯರ್ ಎಲೆಕ್ಟ್ರಿಸಿಟಿ ಏನಿದೆ ಸೊ ಇದು 5th ಲಾರ್ಜೆಸ್ಟ್ ಸೋರ್ಸ್ ಆಫ್ ಎಲೆಕ್ಟ್ರಿಸಿಟಿ ಇನ್ ಇಂಡಿಯಾ. ಇನ್ನ ಇದೇ ನ್ಯೂಕ್ಲಿಯರ್ ಡಿಫೆನ್ಸ್ಗೆ ಸಂಬಂಧಪಟ್ಟಂತೆ, ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟಂತೆ ನಾವು ನ್ಯೂಕ್ಲಿಯರ್ ಪವರ್ಡ್ ಸಬ್ಮರೀನ್ಸ್ ಅನ್ನ ತಯಾರು ಮಾಡ್ಕೊಳ್ತಾ ಇದೀವಿ. ಅಂದ್ರೆ ನ್ಯೂಕ್ಲಿಯರ್ ವರ್ಧಿತ ಜಲಾಂತರ್ಗಾಮಿಗಳು, ಅದರಲ್ಲೂ ಕೂಡ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಯೂಸ್ ಮಾಡ್ತಾ ಇದೀವಿ. ಸೊ ಅದರಲ್ಲೂ ಫಿಷನ್ ರಿಯಾಕ್ಷನ್ ನಿಂದಾನೆ ಸೊ ನಾವು ಎನರ್ಜಿಯನ್ನು ಜನರೇಟ್ ಮಾಡಿಕೊಂಡು ಸೊ ದೀರ್ಘಕಾಲದವರೆಗೂ ಕೂಡ ಈ ಸಬ್ಮರೀನ್ಗಳು ಅನ್ನುವಂಥದ್ದು ನೀರಲ್ಲಿ ಉಳ್ಕೊಂಡು ಸೊ ಯುದ್ಧಗಳನ್ನು ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದೀವಿ. ಸೊ ಡಿಫೆನ್ಸ್ ಅಲ್ಲೂ ಕೂಡ ನ್ಯೂಕ್ಲಿಯರ್ ಎನರ್ಜಿಯನ್ನ ಇನ್ವಾಲ್ವ್ ಮಾಡ್ಕೊಳ್ತಾ ಇದೀವಿ. ಮತ್ತೆ ಅಟ್ ದಿ ಸೇಮ್ ಟೈಮ್ ನ್ಯೂಕ್ಲಿಯರ್ ಫಿಷನ್ ಆಗ್ಲಿ ನ್ಯೂಕ್ಲಿಯರ್ ಫ್ಯೂಷನ್ ಆಗ್ಲಿ, ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ಅನ್ನುವಂಥದ್ದು ಸೊ ನ್ಯಾಚುರಲ್ ಪ್ರೋಸೆಸ್. ಸೊ ಇದು ನಡೀತಾ ಇರುವಂತದ್ದು ಸೂರ್ಯನಲ್ಲಿ. ಸೊ ಫ್ಯೂಷನ್ ರಿಯಾಕ್ಷನ್ ಹೈಡ್ರೋಜನ್ ಮತ್ತೆ ಹೈಡ್ರೋಜನ್ ಸೇರ್ಕೊಳ್ಳುತ್ತೆ. ಹೈಡ್ರೋಜನ್ ಪ್ಲಸ್ ಹೈಡ್ರೋಜನ್ ನ ಐಸೋಟೋಪ್ ಸೇರ್ಕೊಂಡು ಏನಾಗುತ್ತೆ ಹೀಲಿಯಂ 3 ಅನ್ನ ಜನರೇಟ್ ಮಾಡ್ತವೆ, ಪ್ಲಸ್ ಎನರ್ಜಿ ಬಿಡುಗಡೆ ಮಾಡ್ತವೆ. ಸೊ ಈ ಎನರ್ಜಿನೇ ಸೂರ್ಯನ ಕಿರಣಗಳು ಅಥವಾ ಸನ್ ರೇಡಿಯೇಷನ್ಸ್, ಹೀಟು. ಸೊ ಇನ್ನು ಹೀಲಿಯಂ ಅನ್ನುವಂಥದ್ದು ಆ ಸೂರ್ಯನಲ್ಲಿ ಉಳ್ಕೊಳ್ಳುತ್ತೆ. ಸೊ ಇದು ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್. ಇದರಲ್ಲೂ ಈ ಶಕ್ತಿ ಏನಿದೆ ಸೊ ಇಟ್ ಈಸ್ ಅನ್ಮೆಜರಬಲ್ ಎನರ್ಜಿ. ಇದು ಮೆಜರ್ ಮಾಡಕ್ ಆಗದೆ ಇರುವಂತ ಶಕ್ತಿ. ಇದು ಅಷ್ಟು ಆಘಾತವಾದಂತ ಶಕ್ತಿ ಬಿಡುಗಡೆ ಆಗುತ್ತೆ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ಇಂದ. ಸೊ ಇದನ್ನು ಕೂಡ ನಾವು ಕೃತಕವಾಗಿ ತಯಾರು ಮಾಡಬೇಕು ಅಂತೇಳಿ ಆರ್ಟಿಫಿಷಿಯಲ್ ಸನ್ ಪ್ರಾಜೆಕ್ಟ್ಸ್ ಅನ್ನು ಮಾಡ್ತಾ ಇದೀವಿ. ಈಗಾಗಲೇ ಜಾಗತಿಕ ಮಟ್ಟದಲ್ಲಿ ನಿಮ್ಗೆ ಗೊತ್ತಿರಬೇಕು. ಸೊ ITER ಪ್ರಾಜೆಕ್ಟ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಇಂಟರ್ನ್ಯಾಷನಲ್ ಥರ್ಮೋ ನ್ಯೂಕ್ಲಿಯರ್ ರಿಯಾಕ್ಟರ್ ಅನ್ನುವಂತ ಸೊ ಪ್ರಾಜೆಕ್ಟ್ ಅನ್ನ ಮಾಡ್ತಾ ಇದೀವಿ. ಸೊ ಅದರಲ್ಲಿ ಹಲವಾರು ದೇಶಗಳು ಸೇರ್ಕೊಂಡು ದಕ್ಷಿಣ ಫ್ರಾನ್ಸ್ ನಲ್ಲಿ ಆ ಒಂದು ಆರ್ಟಿಫಿಷಿಯಲ್ ಸನ್ ಪ್ರಾಜೆಕ್ಟ್ ಅನ್ನ ಮಾಡ್ತಾ ಇದೀವಿ. ಈಗಾಗಲೇ ಚೈನಾ ಕೂಡ ಒಂದು ಆರ್ಟಿಫಿಷಿಯಲ್ ಸನ್ ಅನ್ನ ಡೆವಲಪ್ ಮಾಡ್ಕೊಳ್ತಾ ಇದೆ. ಅದಕ್ಕಿಂತ 2 ಪಟ್ಟು ದೊಡ್ಡ ಆರ್ಟಿಫಿಷಿಯಲ್ ಸನ್ ಅನ್ನ ನಮ್ಮ ಇಂಡಿಯಾ ತಯಾರು ಮಾಡ್ತಾ ಇದೆ, SST-1 ಅಂತೇಳಿ. ಓಕೆ, ಇದೆಲ್ಲ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ಗೆ ಸಂಬಂಧಪಟ್ಟಂತ ರಿಯಾಕ್ಟರ್ಗಳು. ಆದ್ರೆ ಇಲ್ಲಿ ಮಾತಾಡ್ತಾ ಇರುವಂತದ್ದು ಪೀಸ್ಫುಲ್ ಅಂದ್ರೆ ಸೊ
ಎರಡು ಆಗುತ್ತೆ ಅಂದ್ರೆ ಇಂಧನವನ್ನ ಅಭಿವೃದ್ಧಿ ಮಾಡ್ಕೊಳ್ಳೋದಕ್ಕೆ. ಬಟ್ ಮೇಜರ್ ಡೆವಲಪ್ಮೆಂಟ್ಸ್ ಏನ್ ನೋಡ್ಬೇಕು ಅಂದ್ರೆ ನ್ಯೂಕ್ಲಿಯರ್ ಫಿಷನ್ ರಿಯಾಕ್ಟರ್ಸ್ ಅನ್ನ ಸೊ ನೋಡ್ಬೇಕಾಗತ್ತೆ. ಇನ್ನ ಅಡ್ವಾಂಟೇಜಸ್ ಆಫ್ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್, ಇವಾಗ ತಾನೇ ನಾವು ಅದ್ರ ಬಗ್ಗೆ ಮಾತಾಡಿದ್ವಿ. ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಅಂದ್ರೆ ಏನು ಅಂತೇಳಿ. ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಬಗ್ಗೆ ಇಲ್ಲಿ ನಾನು ಬರ್ದಿದ್ದೀನಿ. ಎರಡನೇ ಸ್ಟೇಜ್ ಆಫ್ ದಿ ನ್ಯೂಕ್ಲಿಯರ್ ರಿಯಾಕ್ಟರ್ ಇಸ್ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್. ಸೊ ಇದರಲ್ಲಿ ಪ್ಲುಟೋನಿಯಂ ಅನ್ನ ಬಳಸ್ಕೊಂಡು ಥೋರಿಯಂ ಅನ್ನ, ಅಂದ್ರೆ ಕಡಿಮೆ ಪ್ರಮಾಣದ ಪ್ಲುಟೋನಿಯಂ ಫಿಷನಬಲ್ ಮಟೀರಿಯಲ್ ಬಳಸ್ಕೊಂಡು ಥೋರಿಯಂ ಅನ್ನ ಫಿಷನಬಲ್ ಮಟೀರಿಯಲ್ ಕನ್ವರ್ಟ್ ಮಾಡ್ತಾ ಇದೀವಿ. ಅಂದ್ರೆ ಯುರೇನಿಯಂ 233 ಜನರೇಟ್ ಆಗೋ ತರ ನಾವು ಮಾಡ್ಕೊಳ್ತಾ ಇದೀವಿ. ಸೊ ಇದು ಮೊದಲನೇ ಅಡ್ವಾಂಟೇಜ್ ಆಗಿದೆ. ಇನ್ನ ನೀವು ನೋಡ್ತಾ ಹೋದ್ರೆ ಇಟ್ ಜನರೇಟ್ಸ್ ಮೋರ್ ಫಿಸೈಲ್ ಮಟೀರಿಯಲ್ ದೆನ್ ಇಟ್ ಕನ್ಸ್ಯೂಮ್ಸ್. ಪ್ಲುಟೋನಿಯಂ ಅನ್ನು ಒಂಚೂರು ತಗೊಳುತ್ತೆ, ಅದ್ರ ಜೊತೆಗೆ ಸೊ ಇಟ್ ವಿಲ್ ಗೋಯಿಂಗ್ ಟು ಆಡ್ ಥೋರಿಯಂ ಅಂಡ್ ಇಟ್ ವಿಲ್ ಜನರೇಟ್ ಮೋರ್ ಫಿಷನಬಲ್ ಮಟೀರಿಯಲ್, ದಟ್ ಈಸ್ ಯುರೇನಿಯಂ 233. ಓಕೆ, ಸೊ ಯುರೇನಿಯಂ 233 ಹೆಚ್ಚಾಗಿ ಉತ್ಪಾದನೆ ಮಾಡಿಕೊಡುತ್ತೆ. ಇದು ಮೊದಲನೇ ಪಾಯಿಂಟ್ ಆಗಿರುತ್ತೆ. ಇನ್ನ ನೆಕ್ಸ್ಟ್ ನೋಡಿದಾಗ ಪವರ್ ಡೆನ್ಸಿಟಿ ಇನ್ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಇಸ್ ಕನ್ಸಿಡರಬಲಿ ಹೈಯರ್ ದೆನ್ ನಾರ್ಮಲ್ ರಿಯಾಕ್ಟರ್ಸ್. ಹೆಚ್ಚಿನ ಓಕೆ ವಿದ್ಯುತ್ ಅನ್ನ ಅಥವಾ ಶಕ್ತಿಯನ್ನ ಉತ್ಪಾದನೆ ಮಾಡಿಕೊಡುತ್ತೆ ಕಂಪೇರ್ ಮಾಡಿದ್ರೆ ಬೇರೆ ಎರಡಕ್ಕೂ. ಏನು ಪ್ರೆಷರೈಸ್ಡ್ ಹೆವಿ ವಾಟರ್ ರಿಯಾಕ್ಟರ್ ಇತ್ತಲ್ಲ, ಸೊ ಅದಕ್ಕೂ ಮತ್ತೆ ಅಡ್ವಾನ್ಸ್ಡ್ ಹೆವಿ ವಾಟರ್ ರಿಯಾಕ್ಟರ್ ಎರಡಕ್ಕೂ ಕಂಪೇರ್ ಮಾಡಿದ್ರೆ ಹೆಚ್ಚಿನ ಇಂಧನವನ್ನ, ಓಕೆ ಕಡಿಮೆ ಫಿಷನಬಲ್ ಮಟೀರಿಯಲ್ ಅಂದ್ರೆ ಕಡಿಮೆ ಇಂಧನವನ್ನು ತಗೊಂಡು ಹೆಚ್ಚಿನ ಓಕೆ ಶಕ್ತಿಯನ್ನು ಉತ್ಪಾದನೆ ಮಾಡಿ ಈ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಅನ್ನುವಂಥದ್ದು ಒದಗಿಸ್ಕೊಡುತ್ತೆ. ಇನ್ನು ಮೂರನೇದು, ಇಟ್ ಕ್ಯಾನ್ ಯೂಸ್ ಥೋರಿಯಂ ವಿಚ್ ಗೆಟ್ಸ್ ಕನ್ವರ್ಟೆಡ್ ಇಂಟು ಯುರೇನಿಯಂ 233 ಆಸ್ ಅ ಫಿಸೈಲ್ ಐಸೋಟೋಪ್. ಇವಾಗ ತಾನೇ ಹೇಳಿದ್ದೀನಿ ನಾನು ಸೊ ಈ ಪಾಯಿಂಟ್ ಬಗ್ಗೆ. ಸೊ ಇದನ್ನ ಯುರೇನಿಯಂ ಅನ್ನುವಂಥದ್ದನ್ನ ಯುರೇನಿಯಂ 233 ಅನ್ನುವಂಥದ್ದನ್ನ ಥೋರಿಯಂನ ಮುಖಾಂತರ ಸೊ ಕನ್ವರ್ಟ್ ಮಾಡಿ ಕೊಡುತ್ತೆ ಯಾವುದು ಈ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಅನ್ನುವಂಥದ್ದು. ಇನ್ನ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ಸ್ ಕ್ಯಾನ್ ಕನ್ವರ್ಟ್ ಮೋರ್ ಫರ್ಟೈಲ್ ಮಟೀರಿಯಲ್ ಟು ಫಿಸೈಲ್ ಮಟೀರಿಯಲ್. ಅಂದ್ರೆ ಇದು ಏನ್ ತಗೊಳ್ತಾ ಇದೆ ಅಲ್ಲ, ಯುರೇನಿಯಂ ಪ್ಲುಟೋನಿಯಂ ಆಗ್ಲಿ ಥೋರಿಯಂ ಆಗ್ಲಿ ಏನ್ ತಗೊಳ್ತಾ ಇದೆಲ್ಲ ಇದಕ್ಕಿಂತ ಜಾಸ್ತಿ ಕ್ವಾಂಟಿಟಿಯ ಫಿಸೈಲ್ ಮಟೀರಿಯಲ್ ಅನ್ನ, ಫಿಸೈಲ್ ಮಟೀರಿಯಲ್ ಅಂದ್ರೆ ಏನು, ನ್ಯೂಕ್ಲಿಯರ್ ಫಿಷನ್ ಆಗ್ತಾ ಇರುವಂತ ವಸ್ತು. ಫಿಷನ್ ಅಂದ್ರೆ ಏನು, ಬೈಜಿಕ ವಿದಳನಗೊಳ್ಳುವಂತ ವಸ್ತು. ಸೊ ಇಂಥ ವಸ್ತುವನ್ನ ಸೊ ಇದು ಹೆಚ್ಚಾಗಿ ತಯಾರು ಮಾಡಿಕೊಡುತ್ತೆ ಅಂತೇಳಿ ಸೊ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನ ಎಲೆಕ್ಟ್ರಿಸಿಟಿ ಜನರೇಷನ್ ಬೈ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ವುಡ್ ಬಿ ಎ ಸೋರ್ಸ್ ಆಫ್ ಗ್ರೀನ್ ಎನರ್ಜಿ. ಅಂದ್ರೆ ಯಾವುದೇ ಪೊಲ್ಯೂಷನ್ ಇಲ್ಲ, ಓಕೆ ಯಾವುದೇ ಪೊಲ್ಯೂಷನ್ ಇಲ್ಲ. ಆಮೇಲೆ ಇದು ಯಾವಾಗಲೂ ಕೂಡ ನಾವು ಈ ತಂತ್ರಜ್ಞಾನದಲ್ಲಿ ಯಶಸ್ಸನ್ನ ಸಾಧಿಸಿದ್ರೆ ಯಾವಾಗಲೂ ಕೂಡ ಇದರಿಂದ ಶಕ್ತಿಯನ್ನು ಉತ್ಪಾದನೆ ಮಾಡ್ಕೊಬಹುದು. ಸೊ ಗ್ರೀನ್ ಎನರ್ಜಿಯನ್ನ ಜನರೇಟ್ ಮಾಡ್ಕೊಬಹುದು ಅಂತೇಳಿ ಸೊ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಫಾಸ್ಟ್ ಬ್ರೀಡರ್ಸ್ ರಿಯಾಕ್ಟರ್ಸ್ ಡು ನಾಟ್ ಈವನ್ ನೀಡ್ ಎ ಮಾಡರೇಟರ್. ನಾನು ತೋರಿಸಿದ್ದೀನಿ ನಿಮ್ಗೆ, ಮಾಡರೇಟರ್ ಬೇಕಾಗಿಲ್ಲ ಇದಕ್ಕೆ, ಮಂದಕಾರಿ ಬೇಡ. ಓಕೆ, ಸೊ ಟು ಸ್ಲೋ ಡೌನ್ ದಿ ನ್ಯೂಟ್ರಾನ್ಸ್. ಅಂದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ನೋಡಿ, ಫಾರ್ ಎಕ್ಸಾಂಪಲ್ ಯುರೇನಿಯಂ 235 ಒಂದು ಫಿಷನಬಲ್ ಮಟೀರಿಯಲ್ ಅಂತ ಇದೆ. ಸೊ ಇದಕ್ಕೆ ಇದು ಇಂಧನ, ಇದ್ರ ಒಳಗಡೆಗೆ ನ್ಯೂಟ್ರಾನ್ ಬಂದು ಸೇರ್ಕೊಂಡ್ರೆ ಮಾತ್ರನೇ ಇದು ಒಡೆಯೋದು ಎರಡು ಪೀಸ್ ಆಗ್ಬೇಕು. ಈ ಪೀಸ್ ಆಗೋದನ್ನೇ ಫಿಷನ್, ನ್ಯೂಕ್ಲಿಯರ್ ಫಿಷನ್ ಅಂತ ಕರಿತೀವಿ. ಕಟ್ಟಿಂಗ್ ಆಫ್ ಆರ್ ಸಪರೇಷನ್, ಸೊ ಫಿಷನ್ ಅಂತ ಕರಿತೀವಿ. ನ್ಯೂಟ್ರಾನ್ ಬಂದು ಸೇರ್ಕೊಂಡಿದ ತಕ್ಷಣ ಫಿಷನ್ ಆಗುತ್ತೆ. ಸೊ ಹಿಂಗಾಗ್ಬೇಕು ಅಂದ್ರೆ ನ್ಯೂಟ್ರಾನ್ಗಳು ಎಷ್ಟು ಬೇಗ ಸೇರ್ಕೊಳ್ತಾವಲ್ಲ ಅಷ್ಟು ಬೇಗ ಫಿಷನ್ ಆಗ್ತಾ ಇರುತ್ತೆ, ಅಷ್ಟು ಹೆಚ್ಚು ಶಕ್ತಿ ಉತ್ಪಾದನೆ ಆಗುತ್ತೆ. ಇಲ್ಲಿ ನ್ಯೂಟ್ರಾನ್ಗಳನ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ನಾವು ಮಾಡರೇಟರ್ಸ್ ಅನ್ನ ಯೂಸ್ ಮಾಡ್ತೀವಿ, ನಿಧಾನಕ್ಕೆ ಹೋಗಿ ಸೇರ್ಕೊಳ್ಳೋ ತರ ಮಾಡ್ತೀವಿ. ಸೊ ಬಟ್ ಇಲ್ಲಿ ನ್ಯೂಟ್ರಾನ್ಗಳನ್ನ ಕಂಟ್ರೋಲ್ ಮಾಡೋ ಅವಶ್ಯಕತೆ ಇಲ್ಲ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಅಲ್ಲಿ. ಅದು ಆಟೋಮೆಟಿಕಲಿ ನೋಡಿ ಅಲ್ಲಿ ಯೂಸ್ ಮಾಡುವಂತ ವಸ್ತು ಏನಿದೆ ಥೋರಿಯಂ, ಅದಕ್ಕೆ ಹೆಚ್ಚಿನ ವೇಗದ ನ್ಯೂಟ್ರಾನ್ಗಳು ಬೇಕಾಗಿರ್ತವೆ. ಸೊ ಹಂಗಾಗಿ ಇಲ್ಲಿ ನ್ಯೂಟ್ರಾನ್ಗಳನ್ನ ಸ್ಲೋ ಡೌನ್ ಮಾಡುವಂತ ಅವಶ್ಯಕತೆ ಇಲ್ಲ, ಮಾಡರೇಟರ್ ಬೇಕಾಗಿಲ್ಲ. ಓಕೆ, ಹಂಗಾಗಿ ನಿಮ್ಗೆ ಇನ್ನೂ ಒಂದು ಗೊತ್ತಿರಲಿ, ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ಅನ್ನುವಂಥದ್ದು ಸೊ ಇಟ್ ಇಸ್ ಅ ನಾನ್ ಕಂಟ್ರೋಲೆಬಲ್ ರಿಯಾಕ್ಷನ್, ಅನಿಯಂತ್ರಿತ ಪ್ರಕ್ರಿಯೆ. ಇನ್ನು ನ್ಯೂಕ್ಲಿಯರ್ ಫಿಷನ್ ರಿಯಾಕ್ಷನ್ ಅನ್ನುವಂಥದ್ದು, ಬೈಜಿಕ ವಿದಳನ ಕ್ರಿಯೆ ಅನ್ನುವಂಥದ್ದು ಸೊ ಕಂಟ್ರೋಲೆಬಲ್ ರಿಯಾಕ್ಷನ್ ಅಲ್ವಾ. ಸೊ ಇದು ಕೂಡ ಗೊತ್ತಿರಲಿ. ಕಂಟ್ರೋಲ್ ಹೆಂಗ್ ಮಾಡ್ಬೋದು, ಮಾಡರೇಟರ್ಸ್, ಮಂದಕಾರಿಗಳು ಮತ್ತೆ ಕಂಟ್ರೋಲ್ ರಾಡ್ಗಳ ಮುಖಾಂತರ ಸೊ ನಾವು ಇದನ್ನ ನ್ಯೂಟ್ರಾನ್ಗಳನ್ನ ಕಂಟ್ರೋಲ್ ಮಾಡ್ತೀವಿ, ನ್ಯೂಟ್ರಾನ್ಗಳನ್ನ ಸ್ಲೋ ಡೌನ್ ಮಾಡ್ತೀವಿ. ಇದು ಹೆಂಗೆ ಅಂದ್ರೆ ಪಟಾಕಿ ಇರುತ್ತಲ್ಲ, ಈ ಪಟಾಕಿಗೆ ನೀವು ಬೆಂಕಿ ಇಟ್ಟರೆ ತಾನೆ ಪಟಾಕಿ ಢಮ್ ಅಂತ ಹೊಡೆಯೋದು. ಸೊ ಇದು ಸೇಮ್ ವೇ ಇಲ್ಲಿ ನ್ಯೂಟ್ರಾನ್ ಬಂದು ಸೇರ್ಕೊಂಡ್ರೆ ಮಾತ್ರನೇ ಇದು ಹೊಡೆಯೋದು, ಇಲ್ಲ ಅಂದ್ರೆ ಹೊಡೆಯೋಕ್ ಸಾಧ್ಯ ಇಲ್ಲ. ಸೊ ಆತರ. ಇನ್ನ ಇಲ್ಲೊಂದು ಕ್ವಶನ್ ಅನ್ನ ನೋಡೋಣ. ಇದು 360 ಡಿಗ್ರಿ ಅಪ್ರೋಚ್. ಇವತ್ತೇನು 3 ಸ್ಟೇಜ್ ನ್ಯೂಕ್ಲಿಯರ್ ರಿಯಾಕ್ಟರ್ ಇದೆ, ಸೊ ಅದ್ರ ಬಗ್ಗೆ ಮಾತಾಡಿದೀವಿ. ಅಂಡ್ ಇಂಡಿಯಾದಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ಸ್ ಆಗ್ತಾ ಬಂತು, ಇಂಡಿಯಾದಲ್ಲಿ ಎಷ್ಟು ಎಲೆಕ್ಟ್ರಿಸಿಟಿಯನ್ನು ನಾವು ಜನರೇಟ್ ಮಾಡ್ತಾ ಇದೀವಿ ಎಲ್ಲ ಮಾತಾಡಿದಾದ್ಮೇಲೆ ಸೊ ಇಲ್ಲಿ ಇಂಪಾರ್ಟೆಂಟ್ ಒಂದು ಕ್ವಶನ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಏನೇನ ಇಲ್ಲಿ ಮಾತಾಡ್ಬೇಕು ಅಂತ. ಸೊ ಈ ಕ್ವಶನ್ ಏನಿದೆ ಒಂಚೂರು ಗಮನಿಸೋದಾದ್ರೆ, ಗಿವ್ ಎನ್ ಅಕೌಂಟ್ ಆಫ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್
ಆಫ್ ನ್ಯೂಕ್ಲಿಯರ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಇನ್ ಇಂಡಿಯಾ ಆರ್ ನ್ಯೂಕ್ಲಿಯರ್ ಸೈನ್ಸ್ ಇನ್ ಇಂಡಿಯಾ. ಸೊ ಭಾರತದಲ್ಲಿ ಯಾವ ರೀತಿ ಈ ನ್ಯೂಕ್ಲಿಯರ್ ವಿಜ್ಞಾನ ತಂತ್ರಜ್ಞಾನ ಅನ್ನುವಂಥದ್ದು ಬೆಳವಣಿಗೆ ಆಗ್ತಾ ಬಂತು ಅಂತೇಳಿ ಸೊ ಇವನು ಟೈಮ್ ಲೈನ್ ಅನ್ನ ಕೇಳಿದಾನೆ. ಅದಕ್ಕೆ ನೀವೇನ್ ಮಾಡ್ಬೇಕು ಅಂದ್ರೆ ಫಸ್ಟ್ ನೀವು ಓಕೆ ನ್ಯೂಕ್ಲಿಯರ್ ಟೆಕ್ನಾಲಜಿ ಅಂದ್ರೆ ಏನು, ಓಕೆ ಅಂಡ್ ದೆನ್ ಇಂಡಿಯಾದಲ್ಲಿ ಇದನ್ನು ಯಾರು ತಂದ್ರು ಅಂತೇಳಿ ನೀವು ಬರಿಬೇಕಾಗತ್ತೆ. ನೋಡಿ ಇಲ್ಲಿ ನಾನು ಕೊಟ್ಟಿದ್ದೀನಿ ಫಸ್ಟ್ ಸ್ಲೈಡ್ ಅಲ್ಲಿ ಏನ್ ಕೊಟ್ಟಿದ್ದೀನಿ ಇದನ್ನೇ ಬರೀ. ಇಂಡಿಯಾಸ್ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಫಾರ್ಮುಲೇಟೆಡ್ ಇನ್ 1950, ಓಕೆ ಡಾಕ್ಟರ್ ಹೋಮಿ ಜಹಾಂಗೀರ್ ಬಾಬಾ ಟು ಸೆಕ್ಯೂರ್ ದಿ ಕಂಟ್ರೀಸ್ ಲಾಂಗ್ ಟರ್ಮ್ ಎನರ್ಜಿ. ಈ ಪಾಯಿಂಟ್ಸ್ ಅನ್ನೆಲ್ಲ ಬರೀರಿ, ಓಕೆ ಅಂಡ್ ದೆನ್ ಇಲ್ಲಿ ನೀವು ಇಂಡಿಯಾಸ್ 3 ಸ್ಟೇಜ್ ನ್ಯೂಕ್ಲಿಯರ್ ಪವರ್ ಪ್ರೋಗ್ರಾಮ್ ಆಗಲಿ ಅಂಡ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಆಫ್ ನ್ಯೂಕ್ಲಿಯರ್ ಸೈನ್ಸ್ ಇದು ಬರಿಬೇಡಿ. ಸೊ ಇನ್ ಮಿಕ್ಕಿದ್ದು ಅದೆಲ್ಲ ಬರ್ದಿದ್ದಾದ್ಮೇಲೆ ಓಕೆ ಬರ್ದಿದ್ದಾದ್ಮೇಲೆ ಇಲ್ಲಿ ಇಂಟ್ರೊಡಕ್ಷನ್ ಪಾರ್ಟ್ ಅಲ್ಲಿ ನ್ಯೂಕ್ಲಿಯರ್ ಎನರ್ಜಿ ಅಥವಾ ನ್ಯೂಕ್ಲಿಯರ್ ಸೈನ್ಸ್ ಅಂದ್ರೆ ಏನು ಅಂತ ಬರೀ. ನ್ಯೂಕ್ಲಿಯರ್ ಸೈನ್ಸ್ ಓಕೆ ವಿಚ್ ಹ್ಯಾಸ್ 2 ರಿಯಾಕ್ಷನ್ಸ್, 2 ರಿಯಾಕ್ಷನ್ ಗಳನ್ನು ಒಳಗೊಂಡಿದೆ. ಸೊ ಒಂದು ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್, ನ್ಯೂಕ್ಲಿಯರ್ ಫಿಷನ್ ರಿಯಾಕ್ಷನ್ ಅನ್ನುವಂಥದ್ದು. ಸೊ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ಅನ್ನುವಂಥದ್ದನ್ನ ಸೊ ನಾವು ಎಲ್ಲಿ ನೋಡ್ತೀವಿ, ಸನ್ನಲ್ಲಿ ನೋಡ್ತೀವಿ, ಆರ್ಟಿಫಿಷಿಯಲ್ ನ್ಯಾಚುರಲ್ ಪ್ರೊಸೆಸ್. ಇನ್ನು ನ್ಯೂಕ್ಲಿಯರ್ ಫಿಷನ್ ರಿಯಾಕ್ಷನ್ ಅನ್ನುವಂಥದ್ದು ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಅಲ್ಲಿ ನೋಡ್ತೀವಿ. ಸೊ ಈ ತರ ಬೇಸಿಕ್ಸ್ ಅನ್ನ ಬರ್ದಿದ್ದಾದ್ಮೇಲೆ ನೀವು ಸೊ ಡೈರೆಕ್ಟ್ ಏನ್ ಮಾಡ್ಬೋದು, ದಿ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಆಫ್ ನ್ಯೂಕ್ಲಿಯರ್ ಎನರ್ಜಿ ಆರ್ ನ್ಯೂಕ್ಲಿಯರ್ ಸೈನ್ಸ್ ಇನ್ ಇಂಡಿಯಾ ಅಂತ ಹೇಳಿ ಒಂದು ಹೆಡ್ಡಿಂಗ್ ಬರೆದು ಓಕೆ ಸೊ ನೆಕ್ಸ್ಟ್ ಬಾಡಿಗೆ ಬಂದ್ಬಿಡಿ. ಬಾಡಿಯಲ್ಲಿ ಪ್ರತಿಯೊಂದು ಪಾಯಿಂಟ್ ಹೇಳ್ತಾ ಬಂದಲ್ಲ, 3 ಸ್ಟೇಜ್ ನ್ಯೂಕ್ಲಿಯರ್ ರಿಯಾಕ್ಟರ್ ಬರೀರಿ. ಅದಾದ್ಮೇಲೆ ಸೊ ಟೈಮ್ ಲೈನ್ 1954 ಇಂದ ಏನೇನ್ ಆಗ್ತಾ ಬಂತು, ಸೊ ಡಿಪಾರ್ಟ್ಮೆಂಟ್ ಆಫ್ ಅಟಾಮಿಕ್ ಎನರ್ಜಿ ಎಸ್ಟಾಬ್ಲಿಷ್ಮೆಂಟ್ ಆಗಿರ್ಬೋದು, ಅಂಡ್ ದೆನ್ ಸೊ ಒಂದೊಂದೇ ಪಾಯಿಂಟ್ ಬಾರ್ಕ್ ಎಸ್ಟಾಬ್ಲಿಷ್ಮೆಂಟ್ ಆಗಿರ್ಬೋದು, ಅಂಡ್ ದೆನ್ 1963 ಅಲ್ಲಿ ಫಸ್ಟ್ ನ್ಯೂಕ್ಲಿಯರ್ ಪವರ್ ಸ್ಟೇಷನ್ ಆಗಿರ್ಬೋದು, ಆಮೇಲೆ 1988 ಅಲ್ಲಿ ಅಗ್ರಿಮೆಂಟ್ ಆಗಿರ್ಬೋದು. ಸೊ ಈ ತರ ಪ್ರಸ್ತುತವರೆಗೂ ಏನೇನ್ ಆಗ್ತಾ ಇದೆ ಎಲ್ಲವನ್ನು ಬರ್ಕೊಂಡು ಬನ್ನಿ ಬಾಡಿ ಪಾರ್ಟ್ ಅಲ್ಲಿ. ಆಮೇಲೆ ಅಡ್ವಾಂಟೇಜಸ್ ಇಲ್ಲಿ ನೋಡಿದಾಗ ವಾಟ್ ಈಸ್ ದಿ ಅಡ್ವಾಂಟೇಜಸ್ ಆಫ್ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಇನ್ ಇಂಡಿಯಾ ಅಂತ ಕೇಳಿದಾನೆ. ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಇರ್ಲಿಲ್ಲ ಅಂದಿದ್ರೆ ನಾವು ಥೋರಿಯಂ ಅನ್ನು ಯೂಸ್ ಮಾಡಕ್ ಆಗ್ತಾನೆ ಇರ್ಲಿಲ್ಲ ಅಲ್ವಾ. ಸೊ ಹಂಗಾಗಿ ನೀವೇನ್ ಮಾಡ್ಬೇಕು ಅಂದ್ರೆ ಅಡ್ವಾಂಟೇಜಸ್ ಆಫ್ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಅಂತೇಳಿ ಒಂದು ಹೆಡ್ಡಿಂಗ್ ಬರೆದು ಅದು ಸೆಕೆಂಡ್ ಕೋರ್ ಡಿಮ್ಯಾಂಡ್ ಅದು. ಓಕೆ ಸೆಕೆಂಡ್ ಪಾರ್ಟ್ ನ ಒಂದು ಕೋರ್ ಡಿಮ್ಯಾಂಡ್ ಏನು ಅಂದ್ರೆ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಅನ್ನುವಂಥದ್ದು ಯಾವ ರೀತಿ ನಮ್ಮ ಭಾರತದಲ್ಲಿ ಉಪಯೋಗವನ್ನ ನಮ್ಗೆ ತಂದು ಕೊಡ್ತಾ ಇದೆ ಅಂತ. ಥೋರಿಯಂ ಇತ್ತು, ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಇಲ್ಲ ಅಂದ್ರೆ ಯೂಸೇ ಇಲ್ಲ ಅದು ಥೋರಿಯಂ. ಸೊ ಹಂಗಾಗಿ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಇದ್ದಿದ್ದಕ್ಕೆ ಥೋರಿಯಂ ಬಳಕೆಗೆ ಬರ್ತಾ ಇರುವಂತದ್ದು. ಸೊ ಹಂಗಾಗಿ ಅದ್ರ ಮಹತ್ವವನ್ನ ಇಲ್ಲಿ ನೀವು ಬರಿಬೇಕು. ಅಡ್ವಾಂಟೇಜಸ್ ಆಫ್ ಫಾಸ್ಟ್ ಬ್ರೀಡರ್ ಓಕೆ ರಿಯಾಕ್ಟರ್ ಇನ್ ಇಂಡಿಯಾ ಅಂತೇಳಿ ಹೆಡ್ಡಿಂಗ್ ಹಾಕೊಂಡು ಸೊ ಒಂದೊಂದೇ ಪಾಯಿಂಟ್ ಗಳನ್ನ ನಾನು ಹೇಳ್ಕೊಂಡು ಬಂದಿದ್ದೀನಿ ಇಲ್ಲಿಂದ ನೋಡಿ. ಓಕೆ ಒಂದೊಂದು ಪಾಯಿಂಟ್ ಅನ್ನು ಕೂಡ ಸೊ ಬರಿತಾ ಬನ್ನಿ ಸರ್. ಬರಿತಾ ಬಂದ್ಬಿಟ್ಟು ಲಾಸ್ಟ್ ಅಲ್ಲಿ ಕನ್ಕ್ಲೂಷನ್ ಕೊಡ್ಬೇಕು ನೀವು. ಕನ್ಕ್ಲೂಷನ್ ಪಾರ್ಟ್ ಅಲ್ಲಿ ಏನ್ ಬರೀತೀರಾ ಅಂತ ಹೇಳಿದ್ರೆ, ಸರ್ ಇಂಡಿಯಾ ಇಸ್ ದಿ ಓನ್ಲಿ ಡೆವಲಪಿಂಗ್ ಕಂಟ್ರಿ ಟು ಹ್ಯಾವ್ ಇಂಡಿಜಿನಸ್ಲಿ ಡೆವಲಪ್ಡ್ ಅಂಡ್ ಡೆಮಾನ್ಸ್ಟ್ರೇಟೆಡ್ ಅಂಡ್ ಡಿಪ್ಲಾಯ್ಡ್ ನ್ಯೂಕ್ಲಿಯರ್ ರಿಯಾಕ್ಟರ್ಸ್. ಸೊ ಭಾರತ ತನ್ನ ಸ್ವಂತವಾಗಿ ಅಂದ್ರೆ ದೇಶೀಯವಾಗಿ ತನ್ನ ಸ್ವಂತ ಅಣುಸ್ಥಾವರಗಳನ್ನು ಅಭಿವೃದ್ಧಿ ಪಡಿಸ್ಕೊಂಡಿದೆ. ಮತ್ತೆ ಅದನ್ನ ಈಗಾಗಲೇ ಬಳಕೆಯಲ್ಲಿ ಇಟ್ಕೊಂಡಿರುವಂತ ಏಕೈಕ ಅಭಿವೃದ್ಧಿ ಹೊಂದುತ್ತಿರುವ ದೇಶ ಅಂತೇಳಿ ಸೊ ನೀವು ಬರಿಬೇಕಾಗತ್ತೆ. ಫಾರ್ ಎಲೆಕ್ಟ್ರಿಸಿಟಿ ಜನರೇಷನ್ ಅಂದ್ರೆ ವಿದ್ಯುತ್ತಿನ ಉತ್ಪಾದನೆಗಾಗಿ. ಓಕೆ ಸೊ ವಿದ್ಯುತ್ತಿನ ಉತ್ಪಾದನೆಗಾಗಿ ಜಗತ್ತಿನಲ್ಲಿ ಒಂದು ಅಭಿವೃದ್ಧಿ ಆಗುತ್ತಿರುವಂತ ಕಂಟ್ರಿ ಯಾವ್ದಾದ್ರು ಓಕೆ ತನ್ನದೇ ಆದಂತ ದೇಶೀಯವಾಗಿ ಅಭಿವೃದ್ಧಿ ಪಡಿಸ್ಕೊಂಡಿರುವಂತ ಅಣುಸ್ಥಾವರಗಳನ್ನು ಒಳಗೊಂಡಿದೆ ಅಂದ್ರೆ ಅದು ಭಾರತ. ಓಕೆ ಭಾರತ ಅಂಡ್ ವಿತ್ ದಿ ಹ್ಯೂಜ್ ಪೊಟೆನ್ಶಿಯಲ್ ಇಂಡಿಯಾ ಕ್ಯಾನ್ ಇನ್ಕ್ರೀಸ್ ದಿ ಎನರ್ಜಿ ಪ್ರೊಡಕ್ಷನ್. ಸೊ ಈ ಇಂಡಿಯಾ ಅನ್ನುವಂಥದ್ದು ಇದಕ್ಕೆ ಪೊಟೆನ್ಶಿಯಲ್ ಜಾಸ್ತಿ ಇದೆ, ಸಾಮರ್ಥ್ಯ. ಸೊ ಹಂಗಾಗಿ ಇನ್ನೂ ಪ್ರೊಡಕ್ಷನ್ ಅನ್ನ ಹೆಚ್ಚಿಗೆ ಮಾಡ್ಕೊಳ್ಬಹುದು. ಓಕೆ ಅಂಡ್ ಕನ್ಸಂಪ್ಷನ್ ಮಲ್ಟಿ ಫೋಲ್ಡ್ ಅಂಡ್ ದಸ್ ವರ್ಕ್ ಟುವರ್ಡ್ಸ್ ಡೆವಲಪ್ಡ್ ನೇಷನ್ ಅಂದ್ರೆ ಸೊ ಇದನ್ನ ಇನ್ನೂ ಹೆಚ್ಚು ಮಾಡಿಕೊಂಡು ದೇಶ ಅಭಿವೃದ್ಧಿ ಆಗೋದ್ರ ಕಡೆಗೆ ಸೊ ಮುನ್ನುಗ್ಬಹುದು. ಮತ್ತೆ ಅಭಿವೃದ್ಧಿ ಆಗಿರುವಂತ ದೇಶಕ್ಕಿಂತ ಹೆಚ್ಚಿನ ವಿದ್ಯುತ್ ಅನ್ನ ನಾವು ಉತ್ಪಾದನೆ ಮಾಡ್ಕೊಬಹುದು ಅಂತ ಹೇಳಿ ಸೊ ನೀವು ಬರೆದ್ರೆ ಲಾಸ್ಟ್ ಅಲ್ಲಿ ಇಲ್ಲಿಗೆ ಕನ್ಕ್ಲೂಡ್ ಮಾಡ್ಬೋದು. ಓಕೆ ಸೊ ಈ ರೀತಿ ಅಪ್ರೋಚ್ ಇಲ್ಲಿ ನಿಮ್ದು. ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಕೋರ್ ಡಿಮ್ಯಾಂಡ್ ಏನು ಕ್ವಶನ್ ಅಂತ. ಮೊದಲನೇದು ನ್ಯೂಕ್ಲಿಯರ್ ಸೈನ್ಸ್ ಅಂದ್ರೆ ಏನು ಇದನ್ನ, ಆಮೇಲೆ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಆಫ್ ನ್ಯೂಕ್ಲಿಯರ್ ಸೈನ್ಸ್ ಇನ್ ಇಂಡಿಯಾ. ಓಕೆ ನ್ಯೂಕ್ಲಿಯರ್ ಸೈನ್ಸು ನ್ಯೂಕ್ಲಿಯರ್ ಟೆಕ್ನಾಲಜಿ ಎರಡು ಒಂದೇ ಅಂತ ಅನ್ಕೊಳ್ಳಿ. ಅಂಡ್ ಇಲ್ಲಿ ವಾಟ್ ಈಸ್ ದಿ ಅಡ್ವಾಂಟೇಜಸ್ ಆಫ್ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಇನ್ ಇಂಡಿಯಾ. ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಅನ್ನುವಂಥದ್ದು ಸೆಕೆಂಡ್ ಸ್ಟೇಜ್ ಅಲ್ಲಿ ಯೂಸ್ ಮಾಡ್ತೀವಿ, ಅದರ ಉಪಯೋಗಗಳೇನು, ಸೊ ಅದು ಏನೇನು ಮಾಡುತ್ತೆ ಎಲ್ಲವನ್ನು ಕೂಡ ನಾನಿಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದನ್ನ ಬರೆದು ನೀವು ಕನ್ಕ್ಲೂಷನ್ ಕೊಟ್ರೆ ಇಲ್ಲಿಗೆ ಮುಗಿಯುತ್ತೆ. ಓಕೆ ಸೊ ಮುಂದಿನ ಎಪಿಸೋಡಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕೂಡ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ಧನ್ಯವಾದಗಳು.